ನಮಸ್ಕಾರ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ ಹರೀಶ್. ವೀಕ್ಷಕರೇ, ಇವತ್ತಿನ ಸಾಧಕರು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರೂವಾರಿಗಳನ್ನು ತೋರಿಸಿದ್ದೀವಿ. ಆಧಾರ ಸ್ತಂಭಗಳು ಯಾರು ಅನ್ನೋದನ್ನ ತೋರಿಸಿದ್ದೀವಿ. ಸಾಧಕರ ಸಾಲಿಗೆ ಬಂದು ನಿಲ್ಲೋದಕ್ಕೆ ಯಾವ ರೀತಿ ರೂಪುರೇಷೆಗಳನ್ನು ಅವರು ಹಾಕೊಂಡು ಈ ರೀತಿ ಮುಂದೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ಸಾಕಷ್ಟು ಸಂಚಿಕೆಯ ಸಾಧಕರು ಸಂಚಿಕೆಯಲ್ಲಿ ತೋರಿಸಿದ್ವಿ. ಅದೇ ರೀತಿ ಇವತ್ತಿನ ಸಂಚಿಕೆಯ ಸಾಧಕರುನಲ್ಲಿ RK ಎಂಟರ್ಪ್ರೈಸಸ್ನ ಮ್ಯಾನೇಜರ್ಸ್ ಆದಂತಹ ನಾಗಿ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ನಾಗಿ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಮ್ಮ ರಾಜ್ ನ್ಯೂಸ್ನಲ್ಲಿ ನಿಮ್ಮ ಸಾಧಕರ ಸಾಲಿನಲ್ಲಿ ಅನ್ನೋದ್ರಲ್ಲಿ ನಿಮ್ಮನ್ನ ಸಾಧಕರು ಅಂತ ನಾವು ನಿಮ್ಮನ್ನ ಗುರುತಿಸಿದ್ದೀವಿ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತೀರಾ? ಮೊದಲನೇದಾಗಿ ರಾಜ್ ನ್ಯೂಸ್ಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಸಾಧಕರು ಅಂತ ತಾವು ಹೇಳ್ತಾ ಇದ್ದಾರೆ, ಆದರೆ ನಾವು ಸಾಧನೆ ಮಾಡೋದು ಏನೂ ಇಲ್ಲ. ಸಾಧನೆ ಅಂದರೆ ಬಹುದೊಡ್ಡ ಸಾಧನೆ ಇದೆ, ಆದರೆ ನಮ್ಮಲ್ಲಿ ಸಾಧನೆಗೆ ಸ್ವಲ್ಪ ಅಳಿಲು ಸೇವೆ, ನಾವೇನಂತ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ನಮಗೆ ಒಂದು ಅಭಿಪ್ರಾಯ ಇತ್ತು. ಅದೇ ಥರ ನಾವು ಕೂಡ ಮೊದಲಿನಿಂದ ವ್ಯಾಪಾರಸ್ಥರಾಗಿ ಬೆಳೆದು ಬಂದಿರೋದ್ರಿಂದ ಈ ಭಾಗದಲ್ಲಿ ನಾವು ಇವಾಗ ಸಾಧಾರಣವಾಗಿ ಏರ್ಪೋರ್ಟ್ ರೋಡಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಲೇಔಟ್ಗಳು ಮಾಡ್ತಾಯಿದ್ದೀವಿ. ಸಾಧಾರಣವಾಗಿ 1, 2, 3 ಅಂದರೆ ಕ್ಯಾಲಿಫೋರ್ನಿಯಾ ಕೌಂಟಿ ಅಂತ ಒಂದು, ರೈನ್ಬೋ ರೆಸಿಡೆನ್ಸಿ ಅಂತ ಒಂದು, ಹಾಲಿಡೇ ವಿಲೇಜ್ ಅಂತ ಒಂದು 3 ಮಾಡಿದ್ದೀವಿ. 3ರಲ್ಲೂ ಕೂಡ ನಾವು ಮೊದಲು ಸ್ಟಾರ್ಟ್ ಮಾಡಿದಾಗ ಏರ್ಪೋರ್ಟ್ ಇಲ್ಲ, ರೋಡ್ ಇಲ್ಲ, ತುಂಬ ಸಣ್ಣ ರೋಡ್ಗಳು. 10-11 ವರ್ಷದ ಕೆಳಗೆ ನಾವು ಅಲ್ಲಿ ಶುರು ಮಾಡಿದಾಗ ಜನ ಎಲ್ಲ ಹೇಳ್ತಾಯಿದ್ರು, ಯಾಕಪ್ಪ ನೀವು ಲೇಔಟ್ ಅಂದರೆ ಏನು ಅಂತ. ಆದರೆ ಅಲ್ಲಿರೋ ಜನರಿಗೆ ಲೇಔಟ್ ಅಂತ ಗೊತ್ತಿಲ್ಲ. ನಾವು ಇಲ್ಲಿ ಈ ಭಾಗದ ಜನರಲ್ಲಿ ತುಂಬ ಇಲ್ಲಿ ಪ್ರಾಬ್ಲಮ್ ಇರೋದರಿಂದ ಪದೇ ಪದೇ ಜನರು ಒಂದು ಮನೆ ಕಟ್ಕೋಬೇಕು, ಒಂದು ಸೈಟ್ ಮಾಡ್ಕೋಬೇಕು, ಏನಾದರೂ ಮಾಡಿ ನಾವು ಒಂದು ನೆಲೆ ಕಂಡ್ಕೋಬೇಕು ಅಂತ ಒಂದು ಅಭಿಪ್ರಾಯ ಇರೋದ್ರಿಂದ ಇಲ್ಲಿ ಸೈಟ್ ತಗೋಬೇಕಂದ್ರೆ 50 ಲಕ್ಷದ ಕೆಳಗೆ ಯಾವುದು ಸಿಗಲ್ಲ. 50-60 ಹಿಂಗೆ ಹೋಗ್ತದೆ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಸೈಟ್ಗಳಿಗೆ ಕಡಿಮೆ ಬೆಲೆಯಲ್ಲಿ ನಾವು ಎಲ್ಲ ಅನುಕೂಲಗಳು ಮಾಡಿ ಅಲ್ಲಿ ಆ ಭಾಗದಲ್ಲಿ DTCP ಅಂತ ಅಪ್ರೂವ್ಡ್ ಅಂತ ಬರ್ತದೆ. ಜಸ್ಟ್ ಲೈಕ್ ಬಯಪ್ಪ, BDA ಈ ಥರ ಬರ್ತವೆ. ಅದೇ ಥರ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದ್ರಿಂದ ಹೊಸ ಜಿಲ್ಲೆ ಆಗಿತ್ತು. ಆವಾಗ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಕನಿಷ್ಠ ಪಕ್ಷ ಕಡಿಮೆ ರೇಟಲ್ಲಿ ಶುರು ಮಾಡಬೇಕಂತ ಮಾಡಿದಾಗ 150 ರೂಪಾಯಲ್ಲಿ ಒಂದು ಸೈಟ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. 150 ರೂಪಾಯಿ ಅಂದರೆ ಸಾಧಾರಣವಾಗಿ ಈಗಿನ ನಾವು ಹೇಳ್ಬೇಕಂದ್ರೆ ಒಂದು ಕಾಫಿ ಬೆಲೆ. ಆದರೂ ಕೂಡ ಜನ ಅದಕ್ಕೆ ಹೋಗೊಟ್ಟು ಆ ಒಂದು ಕಡಿಮೆ ರೇಟಲ್ಲಿ ಸಿಗ್ತಾ ಇರೋದ್ರಿಂದ ಅಷ್ಟು ದೂರ ಆದರೂ ಪರವಾಗಿಲ್ಲ, ನಾವು ತಗೊಳ್ಳೋಕೆ ನಾವು ರೆಡಿ ಇದ್ದೀವಿ ಅಂದರೆ ಪಕ್ಕಾ ರೆಕಾರ್ಡ್ಸ್ ಮೇಯ್ನ್ ಇರೋದು ರೆಕಾರ್ಡ್ ಇಲ್ಲ ಅಂದರೆ ಯಾರೇ ಆಗಲಿ ಸೈಟ್ ಪರ್ಚೇಸ್ ಮಾಡೋದು ಕಷ್ಟ ಆಗ್ತದೆ. ಲೀಗಲ್ಲ ಕರೆಕ್ಟ್ ಇರಬೇಕು. ನಾವು ಅದರಿಂದ ಎಲ್ಲ ಲ್ಯಾಂಡ್ಗಳನ್ನು, ಜಮೀನನ್ನು ಪರ್ಚೇಸ್ ಮಾಡಿ ಅಲ್ಲಿ ನಾವು ಇಷ್ಟು ಜನರಿಗೆ 50-80 ಸೈಟ್ಸ್ ಮಾಡಬೇಕು, ಒಂದು ರೆಸಾರ್ಟ್ ಮಾಡಬೇಕು, ಕ್ಲಬ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇತ್ತು. ಅದೇ ಥರ ನಾವು ರೆಸಾರ್ಟು, ಕ್ಲಬ್ಬು ಮಾಡಬೇಕಂತ, ಒಂದು ಗಾಲ್ಫ್ ಕೋರ್ಟ್ ಮಾಡಬೇಕು ಅಂತಿತ್ತು. ಇದೆಲ್ಲ ಕೊಟ್ಟು 150 ರೂಪಾಯಿಗೆ ಹೆಂಗೆ ಕೊಡ್ತೀರಾ ಅಂತ. ಆದರೆ ನಮಗೆ ಮನಸ್ಸಿರೋದೇನೆಂದರೆ ಜನರಿಗೆ ಕಡಿಮೆ ಬೆಲೆಯಲ್ಲಿ ಸೈಟು, ನಂತರ ನಮಗೆ ಕೆಲವು ಜನರಿಗೆ ಏನು ಮೇನ್ ಕೆಲಸ ಕೊಡಬೇಕು. ಬಡವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡಿ ಸುಮಾರು ಇವತ್ತಿಗೆ ಹತ್ತತ್ರ ಒಂದು 100-150-200 ಜನವರೆಗೂ ಕೆಲಸ ಮಾಡ್ತಾರೆ. ಅವ್ರಿಗೂ ಒಂದು ನೆಲೆ ಕಂಡ್ಕೊಂಡಂಗೆ ಆಗ್ತದೆ. ಆ ಉದ್ದೇಶದಿಂದ ನಾವು ಲೇಔಟ್ಗಳು ಮಾಡಿ ಬರೀ 150ರಿಂದ ಇವತ್ತು ಅದೇ ಜಾಗವನ್ನು ಕ್ಯಾಲಿಫೋರ್ನಿಯಾ ಕೌಂಟಿ ಅಂತ ಮಾಡಿದ್ದೀವಿ. 150ಗೆ ನಾವು ಪರಿಚಯ ಮಾಡಿದ್ದು. ಈಗ 550 ರೂಪಾಯಿ ಓಡ್ತಾ ಇದೆ.
ಅಂದರೆ ಅಪ್ರಿಸಿಯೇಷನ್ ಜಾಸ್ತಿ ಆಯಿತು ಅಂತ. ಹಾಗೆ ರೈನ್ಬೋ ರೆಸಿಡೆನ್ಸಿ ಅದೂ ಅಷ್ಟೇ 150 ಮಾಡಿದ್ವಿ, ಇವಾಗ 450 ಮಾಡ್ತಾಯಿದೆ. ಎಲ್ಲ NH7ಗೆ ಹೋಗ್ತಾಯಿದೆ ಎಲ್ಲ. ನಾವು ಬೇರೆ ಕಡೆ ಮಾಡಬೇಕು, ಬೇರೆ ಕಡೆ ಹೋಗ್ಬೇಕು ಅನ್ನೋ ಹಂಗಿಲ್ಲ. ಒಂದು ಜಾಗದಲ್ಲಿ ಹೋದರೆ ಲೇಔಟ್ಗಳು ದೊಡ್ಡ ದೊಡ್ಡ ಲೇಔಟು, ಒಂದು ಲೇಔಟ್ 200 ಎಕರೆ 250 ಎಕರೆ ಈ ಥರ ಇದೆ. ಅದರಿಂದ ಪದೇ ಪದೇ ನಾವು 10 ಎಕರೆ 20 ಎಕರೆ ಒಂದು ಲೇಔಟ್ ಮಾಡೋದು, ಮತ್ತೆ ಇನ್ನೊಂದು ಕಡೆ ಹೋಗೋದು, ಹುಡುಕಾಡ್ಕೊಂಡು ಹೋಗದೆ ಒಂದೇ ಜಾಗದಲ್ಲಿ ಮಾಡಿದ್ರೆ ನಮ್ಮ ಜನರಿಗೆ ಸೈಟ್ ಕೊಟ್ಟಂಗೂ ಇರ್ತದೆ, ಜೊತೆಗೆ ನಮ್ಮಲ್ಲಿ ಕೆಲಸ ಮಾಡೋರಿಗೆ ಅವರಿಗೆ ಜೀವನೋಪಾಯಕ್ಕೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇಷ್ಟೆಲ್ಲ ಪ್ರಾಜೆಕ್ಟ್ಗಳು ಮಾಡಿ ಇವತ್ತು ಅದನ್ನು ಸುಮಾರು ಜನರಿಗೆ ನಾವು 50-80 ಸೈಟ್ ಮಾಡಿ ಕ್ಯಾಲಿಫೋರ್ನಿಯಾ ಕೌಂಟಿ ಅಂತ ಮಾಡಿದಾಗ ಅದನ್ನು ನಾವು ಯಾರು ತೊಗೊತಾರೆ ನಾವು ಯೋಚನೆ ಮಾಡಿದಾಗ 50-80 ಸೈಟ್ಸು ವಿಲ್ಲಾ ಸೈಟ್ ಅಂತಾರೆಲ್ಲ ದೊಡ್ಡ ಸೈಟ್ಗಳು ಅಂತ. ಅದನ್ನು ಇವಾಗ ಜಾಸ್ತಿ ಹೊರಗಡೆ ನಾವು ತಗೊತಾ ಇದ್ದಾರೆ. NRIs ಜಾಸ್ತಿ ಇದ್ದಾರೆ. ಓಕೆ, NRIs ಅಂದರೆ ಸಾಮಾನ್ಯ ಜನರಿಗೆ ಕೈಗೆಟುಕುವಂತಹ ರೀತಿಯಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ನೀವು ಈ RK ಎಂಟರ್ಪ್ರೈಸಸ್ನಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಬೆಳೆಸ್ಕೊಂಡು ಬಂದಿದ್ದೀರಾ. ಜೊತೆಗೆ ನೀವು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಾ. ಹಾಗೆ ಇನ್ನು ನಿಮ್ಮ ಬಾಲ್ಯ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನೋಡಿ ಮೇಡಮ್, ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನವರೇ ನಾವು. ಇದೇ ರೋಡಲ್ಲಿ ನಾವು 3 ಪಕ್ಕದಲ್ಲೇ ಲೇಔಟ್ ಮಾಡಿದ್ದೀವಿ. ನಾವು ಇದ್ದಿದ್ದು ಊರಲ್ಲಿ ನಮ್ಮ ಫಾದರು ನಮ್ಮ ತಾತಂದರು ಎಲ್ಲ ಜಮೀನ್ದಾರರವರು. ಜಮೀನ್ದಾರಾಗಿದ್ದುಕೊಂಡು ನಾವು ಅಲ್ಲಿನ ಜಮೀನುಗಳು ಉಳಿಸ್ಕೊಂಡು ಬಂದಿರೋದ್ರಿಂದ ಇವತ್ತು ಅದೇ ಒಂದು ಅಲ್ಲಿರೋ ಜನರಿಗೂ ಉಪಾಧಿ ಕಲಿಸಿದಂಗೆ ಆಗ್ತದೆ, ಕೆಲಸ ಮಾಡೋಕ್ಕಾಗ್ತದೆ. ನಾವು ರೆಸಾರ್ಟ್ಗಳು 1-2-3 ರೆಸಾರ್ಟ್ ಮಾಡಿ ಅದರಲ್ಲಿ ಕೆಲಸಗಳು ಒದಗಿಸಿದ್ರೆ ಅವ್ರಿಗೂ ಅನುಕೂಲ ಆಗ್ತದೆ. ಅದೇ ಒಂದು ಉದ್ದೇಶದಿಂದ ನಾವು ಅಲ್ಲಿ ಅದೇ ಒಂದು ಭಾಗದಲ್ಲೇ ಲೇಔಟ್ಗಳು ಮಾಡಿ ನಾವು ಇವಾಗ ಜನರಿಗೆ ಅನುಕೂಲ ಆಗೋವಂಗೆ ಮಾಡ್ತಾಯಿದ್ದೀವಿ. ಸಾಧಾರಣವಾಗಿ ಇಲ್ಲಿ ತೆಗಿಯೋರೆಲ್ಲ ಸೈಟ್ ತೆಗಿಯೋರು ಕಡಿಮೆ ರೇಟ್ ಇದ್ದರೂ ಕೂಡ ಜಾಸ್ತಿ IT-BT ಅವ್ರು ತೆಗಿತಾರೆ. ಯಾಕಂದರೆ ಕಡಿಮೆ ರೇಟು ಅವ್ರು ಇನ್ವೆಸ್ಟ್ಮೆಂಟ್ ಇವತ್ತು ಮಾಡಿದ್ರೆ ಒಂದು 3 ಲಕ್ಷ 3.5 ಲಕ್ಷ, ಇನ್ನೊಂದು 10 ವರ್ಷಕ್ಕೆ ಅದರ 10% ಜಾಸ್ತಿ ಆಗಲೇ ಆಗ್ತದೆ. ನಮಗೆ ಬರೋದು ಲಾಭ ಕಡಿಮೆ ಆದ್ರೂ ಲೇಔಟ್ಗಳು ಎಲ್ಲ ಲೇಔಟನ್ನು ಚೊಕ್ಕಟವಾಗಿ ಮಾಡಿದ್ದೀವಿ. 40 ಫೀಟ್ ರೋಡ್ಸ್, 60 ಫೀಟ್ ಈ ಥರ ರೋಡುಗಳು, ಮರಗಳು, ಗಿಡಗಳು ಎಲ್ಲ ಹಾಕಿ ಅವರಿಗೆ. ಇನ್ನೊಂದು ಮೇಜರ್ ಏನಂದರೆ ನೀರಿನ ಪ್ರಾಬ್ಲಮ್. ಎಲ್ಲ ಕಡೆಯೂ ನೀರಿನ ಪ್ರಾಬ್ಲಮ್ ಇದೆ. ನಮ್ಮಲ್ಲಿ ನಾವು ಮೊದಲು ಫಸ್ಟು ಲೇಔಟ್ ಮಾಡಬೇಕಾದ್ರೆ ಮೊದಲನೇದಾಗಿ ನೀರು ನೋಡ್ತೀವಿ. ಈ ಭೂಮಿಯಲ್ಲಿ ನೀರು ಸಿಗ್ತದಾ ಇಲ್ವಾ, ಫಸ್ಟು ನೀರನ್ನು ನೋಡಿ, ನೀರು ಬೀಳುವಂಗಿದ್ರೆ ಮಾತ್ರ ನಾವು ಎಲ್ಲ ಜಿಯಾಲಜಿಸ್ಟ್ ಕರ್ಕೊಂಡೋಗಿ ಚೆಕ್ ಮಾಡಿಸಿ ನೀರು ಸಿಗುತ್ತೆ ಅಂದರೆ ಲೇಔಟ್ ಮಾಡ್ತೀವಿ. ಎಲ್ಲ ಲೇಔಟ್ಗಳಲ್ಲೂ ತುಂಬ ಹೇರಳವಾಗಿ ನೀರಿದೆ, ಕುಡಿಯೋದಕ್ಕೂ ಚೆನ್ನಾಗಿರ್ತದೆ. ಇನ್ನು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ದು, ಅದು ಎಲ್ಲಿವರೆಗೂ ಮಾಡಿದ್ರಿ? ಮೇಡಮ್, ನಮ್ಮ ವಿದ್ಯಾಭ್ಯಾಸ ಹಳ್ಳಿಯಲ್ಲೇ ನಡೀತು. ನಮ್ಮ ಗ್ರಾಮದಿಂದ ಒಂದು 6 ಕಿಲೋಮೀಟ್ರು ಮುಂದೆ ಹೋಗ್ಬೇಕಾಗುತ್ತೆ, ಸೋಮೇನಹಳ್ಳಿ ಅಂತ. ಒಂದು PUCವರೆಗೂ ಓದ್ಕೊಂಡಿದ್ದೀವಿ. ಆದ ನಂತರ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಸಿನಿಮಾ ಮೊದಲಿಂದ ನಮಗೆ ಡ್ರಾಮಾದಲ್ಲಿ ಗೀಳಿರೋದ್ರಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಒಳ್ಳೆ ನಾವೆಲ್ ತಗೊಂಡು ಎಂಡಮೂರಿ ವೀರೇಂದ್ರನಾಥ್ ಅಂತ ತುಂಬ ಫೇಮಸ್ ರೈಟ್ರ್ ಅವರು ಆಂಧ್ರದಲ್ಲಿ. ಅವರು ನಾವೆಲ್ ತಗೊಂಡು ಅದರಲ್ಲಿ ಗ್ರೀನ್ ಸಿಗ್ನಲ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಕೂಡ ಒಳ್ಳೆ ಸಕ್ಸಸ್ಫುಲ್ಲಾಗಿ ಹೊರಟು. ಮತ್ತು ಇನ್ನು ಇವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನಲ್ಲಿದ್ದೀವಿ. ಹತ್ತಿರದಲ್ಲೇ ಒಂದು 2-3 ತಿಂಗಳಲ್ಲಿ ಸೆಟ್ ಇರ್ತದೆ. ಓಕೆ, ಸಿನಿಮಾ ಮಾತ್ರ ದೊಡ್ಡ ಹಾದಿಯಲ್ಲಿ ಇದ್ದೀರಾ, ದೊಡ್ಡ ಸಾಧನೆಯ ಹಾದಿಯನ್ನು ಮಾಡಬೇಕು ಅಂತ ಕೂಡ ನೀವು ಕೂಡ ಹೊರಟಿದ್ದೀರಾ. ಸೊ ಈ ಸಾಧನೆಯ ಹಾದಿಗೆ ನಿಮಗೆ ಯಾರೆಲ್ಲ ಪ್ರೋತ್ಸಾಹವನ್ನು ಕೊಟ್ಟರು? ನೋಡಿ, ಸಾಧನೆಗೆ ಪ್ರೋತ್ಸಾಹ ನಮ್ಮ ಮನೆಯವರು ಮೇಯ್ನ್. ಮೊದಲನೇದಾಗಿ ನಮ್ಮ ಶ್ರೀಮತಿಯವರು ಎಲ್ಲ ಸಾಧನೆಗೂ ಪ್ರೋತ್ಸಾಹ. ನಂತರ ಈ ಬಿಸ್ನೆಸ್ಗೆ ಇವಾಗ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ. RK ಅಂದರೆ R ಅಂದರೆ ರೆಡ್ಡಿ, K ಅಂದರೆ ಖಾದರ್ ಅಂತ. ಇದು ಹಿಂದೂ ಮುಸ್ಲಿಂ ಸಮ್ಮೇಳನ ನಮ್ಮದು. 10-12 ವರ್ಷದಿಂದ ನಾವು ಈ ಭಾಗದಲ್ಲಿ ಈ ಕಂಪನಿಯಲ್ಲಿ ಷೇರುದಾರರಾಗಿ ಮಾಡ್ತಾಯಿದ್ದೀವಿ. ಇಬ್ಬರು ತುಂಬ ಅನ್ಯೋನ್ಯವಾಗಿದೆ. ಈ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಆಗಿ ಬಂದಿದೆ ನಮಗೆ. ಅವರು ಆಕಸ್ಮಿಕ ಪರಿಚಯ ನಮಗೆ. ಪರಿಚಯ ಆದಮೇಲೆ ಅವರು ಕೂಡ ನಾವು ಈ ಥರ ನಾವು ಕೂಡ ಸೇರಿಕೊಂಡು ಒಂದು
ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂದಾಗ ನಾನು ಕನ್ಸ್ಟ್ರಕ್ಷನ್ನಲ್ಲಿ ಲೈನಲ್ಲಿದ್ದೆ. ಅಪಾರ್ಟ್ಮೆಂಟ್ಸು ನಾವು ಕಟ್ತಾಯಿದ್ವಿ ಮೊದಲಿಂದ, ಸಣ್ಣ ಸಣ್ಣ ಫ್ಲ್ಯಾಟ್ಸ್. ಅದರಲ್ಲಿ ನಾವು ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೈಗೆಟುಕುವಂಥ ಒಂದು ಕಡಿಮೆ ರೇಟ್, ಅಂದರೆ ಆ ರೇಟ್ ನಮಗೆ ಕನಿಷ್ಠ ಪಕ್ಷ ಒಂದು ಫ್ಲಾಟ್ಗೆ 50,000 ಲಾಭ ಬಂದರೆ ಸಾಕು. ನಮಗೆ ಅಸಲು ರೇಟಿಗೆ ಬಿಡಬೇಕು ಅಂತ ಒಂದು ಯೋಚನೆ ಮಾಡಿ ಒಂದು 10-15 ಎಕರೆಯಲ್ಲಿ ಪ್ಲ್ಯಾನ್ ಮಾಡಿ 1,500-2,000 ಫ್ಲ್ಯಾಟ್ವರೆಗೂ ಕೊಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದೇನಾದರೂ ದೇವ್ರ ದಯದಿಂದ ಒಂದು ಸಕ್ಸಸ್ ಆದರೆ ಸುಮಾರು 1,000-2,000 ಜನರಿಗೆ ಮನೆಗಳು ನಮ್ಮಲ್ಲಿ ಕೆಲಸ ಮಾಡೋರು ಅವ್ರು ಸಂತೋಷದಿಂದ ಇರಬೇಕು, ನಮಗೆ ಜಮೀನು ಕೊಟ್ಟು ರೈತರು ಸಂತೋಷದಿಂದ ಇರಬೇಕು, ನಮ್ಮಲ್ಲಿ ಪರ್ಚೇಸ್ ಮಾಡ್ತಾರಲ್ಲ ಸೈಟ್ಗಳು ಅವರು ಸಂತೋಷದಿಂದ ಇರಬೇಕು. ಇದೇ ನಮ್ಮ ಒಂದು ಗುರಿ ಇರೋದು. ಇವರೆಲ್ಲರೂ ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿರ್ತೀವಿ. ಅದರಿಂದ ಈ ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಂತ ಏನು ಪ್ಲ್ಯಾನ್ ಇದೆಯಾ ಆ ದೇವ್ರ ದಯದಿಂದ ಏನಾದರೂ ಸಕ್ಸಸ್ ಆದರೆ 100% ನಮಗೆ ಒಂದು ಸಮಾಧಾನವಾದ ಒಂದು ಖುಷಿ ಆಗುತ್ತೆ. ಓಕೆ, ಇನ್ನು RK ಎಂಟರ್ಪ್ರೈಸಸ್ ನಡೆದು ಬಂದ ಹಾದಿ ಯಾವ ರೀತಿ ಇತ್ತು ಅಂತ ತಿಳ್ಕೊಳ್ತೀನಿ ರೆಡ್ಡಿ ಅವರೇ. ವೀಕ್ಷಕರೇ, ನೀವು ಕೂಡ ನೋಡ್ತಾ ಇದ್ದೀರಾ ನಾಗಿರೆಡ್ಡಿ ಅವರು ನಡೆದು ಬಂದಂತಹ ಹಾದಿ ಹೇಗಿತ್ತು, ಅವರ ಕನಸುಗಳೆಲ್ಲ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತೀನಿ ನಾಗಿರೆಡ್ಡಿ ಬಗ್ಗೆ, ಜೊತೆಗೆ RK ಎಂಟರ್ಪ್ರೈಸಸ್ ಬಗ್ಗೆ. ಅದಕ್ಕೂ ಮುನ್ನ ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾಗಿರೆಡ್ಡಿ ಅವರೇ, ನೀವು ಹೇಳ್ತಾ ಇದ್ರಿ ಯಾವ ರೀತಿ ಬೆಳೆದು ಬಂದ್ರಿ, ಹೇಗೆಲ್ಲ ಇತ್ತು, ಹೇಗೆ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ. ಇನ್ನು RK ಎಂಟರ್ಪ್ರೈಸಸ್ನಲ್ಲಿ ಇನ್ನು ಮುಂದೆ ಏನೆಲ್ಲ ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ಮೇಡಮ್, ಮೊದಲನೇದಾಗಿ ನಾವು ತಮ್ಗೆ ಹೇಳ್ದಂಗೆ ನೆಕ್ಸ್ಟ್ ಸ್ಟೆಪ್ಪು ಅಪಾರ್ಟ್ಮೆಂಟ್ಸಲ್ಲಿ ನಮಗೆ ಅದರಿಂದನೇ ನಾವು ಇವಾಗ ಎಷ್ಟೋ ಜನರಿಗೆ ಫ್ಲ್ಯಾಟ್ಸು ಬರೀ 150 ಹಿಡಿದು 550 ಬಂದರೆ ಇವಾಗ 250 ರೂಪಾಯಿಗೆ ಮಾರ್ತಾಯಿದ್ದೀವಿ. 250 ರೂಪಾಯಿಗೆ ಇವಾಗೇನು ಜಾಸ್ತಿ, 250 ರೂಪಾಯಿ ಅದೇನು ತಮ್ಗೆ ಹೇಳ್ದಲ್ಲ ಒಂದು ಕಾಫಿ ದುಡ್ಡು ಅಂತ ಅಷ್ಟೇ. ಅವ್ರಿಗೆಲ್ಲ ಅನುಕೂಲನೂ ಮಾಡಿಕೊಡ್ತೀವಿ ನಾವು. ನೋಡಿ, ಕನ್ವರ್ಷನ್ ಮಾಡಿ ನೀರು, ಟಾರು, ರೋಡು, ಕರೆಂಟು ಎಲ್ಲ ಕೊಡ್ತೀವಿ. ಎಲ್ಲ ಕೊಟ್ಟು 250 ರೂಪಾಯಿ ಕೊಟ್ಟಾಗ ತುಂಬ ಖುಷಿ ಆಗ್ತಾರೆ ಅವರು. ನಾವು ಇವಾಗ ನಮ್ದು ಏನಂದರೆ ಪೇಪರ್ ಪಬ್ಲಿಸಿಟಿ ಅದು ಇದು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಾವು. ನಮ್ಮದೇನಾದರೂ ಮೌತ್ ಪಬ್ಲಿಸಿಟಿ, ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಅವರೇ ನೋಡಿ ನಮ್ಮ ಆಫೀಸಲ್ಲಿರೋ ಹುಡುಗರು ಅಷ್ಟೇ ತುಂಬ ಖುಷಿಯಿಂದ ಇದ್ದಾರೆ. ಅವರು ಕೂಡ ತುಂಬ ತೊಂದರೆಯಲ್ಲಿ ಇದ್ದು ಬಂದವ್ರಿಗೆ ನಾವು ಅವ್ರಿಗೆ ಕೆಲಸಗಳಿಗೆ ಕೊಡೋ ಜೊತೆಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಟ್ರೈನಿಂಗ್ ಯಾವ ಥರ ನೀವು ಸೇಲ್ಸ್ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ನೀವು ಮುಂದೆ ನೀವು ನಮ್ಮಲ್ಲಿ ಬಂದಿರೋರು 6 ವರ್ಷ 7 ವರ್ಷ 10 ವರ್ಷ ಆಗಿದೆ. 10 ವರ್ಷದಿಂದ ಇರೋರು ಇದ್ದಾರೆ. ಕೆಲಸ ಬಿಟ್ಟಂತೂ ಯಾರೂ ಹೋಗಲಿಲ್ಲ. ಯಾಕಂದರೆ ಅವ್ರಿಗೆ ತಂಪಾಗಿದ್ದಾರೆ, ಅವ್ರಿಗೆ ಕೈಗೊಡ್ಗೋಷ್ಟು ದುಡ್ಡು ಸಿಗ್ತಾಯಿದೆ, ತೊಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ತೊಂದರೆ ಇದ್ದರೂ ಕೂಡ ಅವ್ರ ಕಷ್ಟಗಳಲ್ಲಿ ನಾವು ಪಾಲ್ಗೊತೀವಿ. ಅವ್ರು ಯಾವುದೇ ಇರ್ಬೋದು, ವಿದ್ದಲ್ಲಾದರೂ ತೊಂದರೆ ಆದ್ರೂ ಅವ್ರಿಗೆ ಅದು ಅಲ್ಲದೆ ನಮ್ಮ ಲೇಔಟ್ಗಳಲ್ಲಿ ಕೆಲಸ ಮಾಡೋರು ಕೂಡ ಅಷ್ಟೇ. ಏನೇ ತೊಂದರೆ ಆದರೂ ಅವರು ಕೂಡ ನಾವು ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆಯಿಂದ, RK ಎಂಟರ್ಪ್ರೈಸಸ್ಸಿಂದ ಅವರಿಗೆ ಸಹಾಯ ಮಾಡ್ತಾನೆ ಬರ್ತಾಯಿದ್ದೀವಿ. ಅದೊಂದು ನಾವು ಮನಸ್ಸು ಗಟ್ಟಿ ನಿರ್ಧಾರ ತೊಗೊಂಡಿದ್ದೀವಿ, ಕೊಡಬೇಕು ಅಂತ. ನಾವೇನು ಯಾರೇ ಆಗಲಿ ಜಾಸ್ತಿ ಹೊತ್ಕೊಂಡು ಹೋಗೋದಿಲ್ಲ. ಮನುಷ್ಯನಿಗೆ 4 ಹೊತ್ತು 2 ಹೊತ್ತು ಊಟ, ನಿದ್ದೆ ಸಿಕ್ಕಿದ್ರೆ ಸಾಕು ನೆಮ್ಮದಿಯಾಗಿ. ಸುಮ್ಮನೆ ಅಕ್ರಮಗಳು ಮಾಡಿ ಅದು ಮಾಡಿ ಇದು ಮಾಡಿ ಹೋಗುವಂಥದ್ದು ಯಾರಿಗೂ ಇಷ್ಟ ಇರಲ್ಲ. ಸುಖ ಸಂಸಾರಕ್ಕೆ ನೆಮ್ಮದಿಯೇ ಮುಖ್ಯ ಅನ್ನೋ ಹಾಗೆ ಸಾಮಾನ್ಯ ಜನರಿಗೆ ನಿಮ್ಮ RK ಎಂಟರ್ಪ್ರೈಸಸ್ ಇಂದ ಸಾಕಷ್ಟು ಒಳಿತಾಗ್ತಾ ಇದೆ. ಜೊತೆಗೆ ನಿಮ್ಮ ಕೈ ಕೆಳಗೆ ಸಾಕಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನೀವು ಕೂಡ ಆಶಿಸ್ತಾ ಇದ್ದೀರಾ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬಾರಿ ಬಹು ನಿರೀಕ್ಷೆಯ ದೊಡ್ಡ ಚಿತ್ರವನ್ನ ತೆಗಿಬೇಕು ಅಂತ ಕೂಡ ಅನ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೇನೆ ಆಲ್ ದ ಬೆಸ್ಟ್ ನಾಗಿರೆಡ್ಡಿ ಅವರೇ. ಸಾಧಕರು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಇನ್ನೊಬ್ಬ ಡೈರೆಕ್ಟರ್ ಆದಂತಹ ಅಬ್ದುಲ್ ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅಬ್ದುಲ್ ಖಾದರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ RK ಎಂಟರ್ಪ್ರೈಸಸ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಿದ್ವಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? RK ಎಂಟರ್ಪ್ರೈಸಸ್ಸು ಪ್ರಾರಂಭವಾಗಿದ್ದು 2006ರಲ್ಲೇ. ನಾವು ಕಡಿಮೆ ದರದಲ್ಲಿ ಸೈಟ್ ಕೊಡಬೇಕಂತ ನಮ್ಮ ಯೋಜನೆ ಪ್ರಾರಂಭದಲ್ಲಿತ್ತು. ಅದರ ಪ್ರಕಾರ ನಾವು ಪ್ರಾರಂಭದಲ್ಲಿ ಗುರುತಿಸಿದಂಥ ಪ್ರದೇಶ
ನಮ್ಮ ಏರ್ಪೋರ್ಟಿಗೆ ಹತ್ತಿರವಾಗಿರುವಂಥ ಜಾಗ, ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ. ಸೊ ನಮ್ಮ ಪ್ರಾಜೆಕ್ಟ್ ಡಿಸ್ಟೆನ್ಸು ಏರ್ಪೋರ್ಟಿಂದ ಸುಮಾರು 30 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಪ್ರಾಜೆಕ್ಟಿನ ಮುಖ್ಯ ವಿಷಯಗಳು ಏನಂತ ಹೇಳಿದರೆ, ಇಟ್ ಕೇಟರ್ಸ್ ಲೀಜರ್ ಲೈಫ್ ನೀಡ್ಸ್ ಏನಿದೆ ಜನಸಾಮಾನ್ಯರದ್ದು, ಇಟ್ ಕೇಟರ್ಸ್. ಮತ್ತು ಇನ್ನೊಂದು ಅಂತ ಹೇಳಿದರೆ ವೀಕೆಂಡ್ಸ್ ಸ್ಪೆಂಡ್ ಮಾಡೋಕ್ಕೆ ಇಟ್ ಇಸ್ ಮೋಸ್ಟ್ ಐಡಿಯಲ್ ಪ್ಲೇಸ್. ಮತ್ತು ಐಡಿಯಲ್ ರಿಟೈರ್ಮೆಂಟ್ ಡೆಸ್ಟಿನೇಷನ್. ಮತ್ತು ಇನ್ವೆಸ್ಟ್ಮೆಂಟನ್ನು ಫಾಸ್ಟಾಗಿ ಮಲ್ಟಿಪ್ಲೈ ಮಾಡುವಂಥ ಒಂದು ಆಪ್ಷನ್ ಇದೆ ಇಲ್ಲಿ. ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ನಮ್ಮ ಇದು ಪ್ರಾಜೆಕ್ಟು. ಇದರಲ್ಲಿ ಪ್ರಾರಂಭದಲ್ಲಿ ನಾವು ಕ್ಯಾಲಿಫೋರ್ನಿಯಾ ಕೌಂಟಿ ಅಂತ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದೆವು. ಅನಂತರ ರೈನ್ಬೋ ರೆಸಿಡೆನ್ಸಿ ಅಂತ ಹೇಳುವಂಥದ್ದು, ಮತ್ತು ಕ್ಯಾಲಿಫೋರ್ನಿಯಾ ಹಾಲಿಡೇ ವಿಲೇಜ್, ಈ ರೀತಿ 3 ಪ್ರಾಜೆಕ್ಟು ನಮ್ಮ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬರುತ್ತೆ ಈಗ. ಓಕೆ, ಇನ್ನು ನಾಗಿರೆಡ್ಡಿ ಅವರು ಹೇಳ್ತಾ ಇದ್ರು ನಮ್ಮ ಖಾದರ್ ಅವರ ಸಂಬಂಧ ಸುಮಾರು 12 ವರ್ಷಗಳದ್ದು ಅಂತ. ಇನ್ನು ನೀವು ಮೂಲತಃ ಮಂಗಳೂರಿನವರು ಅಂತ ಹೇಳ್ತಿದ್ರಿ. ನಿಮ್ಮ ವಿದ್ಯಾಭ್ಯಾಸ ಜೊತೆಗೆ ನಿಮ್ಮ ಬಾಲ್ಯ ಹೇಗಿತ್ತು, ಮತ್ತು ನಿಮ್ಮ ಎಜುಕೇಷನ್ ಏನು? ನಾನು ಹುಟ್ಟಿದ್ದು ಕೆಲ ಮಧ್ಯಮ ವರ್ಗದ ಫ್ಯಾಮಿಲಿಯಲ್ಲಿ. ನಮ್ಮ ಮುಸ್ಲಿಂ ಸಮುದಾಯದಲ್ಲೇ ದಕ್ಷಿಣ ಕನ್ನಡದಲ್ಲಿ ಬ್ಯಾರಿ ಅಂತ ಗುರುತಿಸಲ್ಪಡುವಂಥ ಒಂದು ಜಾತಿಯಲ್ಲಿ ಹುಟ್ಟಿರುವಂಥದ್ದು. ನಮ್ಮ ಏನು ಇದರಲ್ಲಿ ಜಾತಿಯಲ್ಲಿ ಬರುವಂಥದ್ದು ವ್ಯವಸಾಯದ್ದು ನಮ್ಮದು ಫ್ಯಾಮಿಲಿ ವ್ಯಾಪಾರ ಮಾಡೋದು ಒಂದು ವೃತ್ತಿ. ಸೊ ನಾನು ಮೂಲತಃ ನಮ್ಮ ವಿಲೇಜಲ್ಲೇ ಅಂತೇಳಿ ಕಲ್ಲಾಡಿ ಮತ್ತು ಇರುವೈಲು ನಮ್ಮ ವಿಲೇಜ್ ಅಲ್ಲೇ ನಮ್ಮದು ಪ್ರಾಥಮಿಕ ವಿದ್ಯಾಭ್ಯಾಸ ಆಯಿತು. ಅನಂತರ ಹೈಸ್ಕೂಲ್ ವಿದ್ಯಾಭ್ಯಾಸ ನಮ್ಮ ವಿಲೇಜ್ ಪಕ್ಕದಲ್ಲಿ ಎಡಪದ ಹೊತ್ತ ಬರುತ್ತೆ, ಅಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಆಗಿ ಪದವಿ ವಿದ್ಯಾಭ್ಯಾಸ ನಮ್ಮದು ಮೂಡಬಿದ್ರೆಯಲ್ಲಿ ಆಯಿತು. ಮೂಡಬಿದ್ರೆ ಮಹಾವೀರ ಕಾಲೇಜಲ್ಲಿ ಪದವಿ ಆಯಿತು. ಅನಂತರ ಎಲ್ಲರೂ ಬರೋ ಥರ ಉದ್ಯೋಗ ಆರಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದಾಯಿತು. ಇಲ್ಲಿ ಬಂದ ನಂತರ ಒಂದು 3-4 ವರ್ಷ ಇದರಲ್ಲಿ ಮಾರ್ಕೆಟಿಂಗಲ್ಲಿ, ಪ್ರೈವೇಟ್ ಸಂಸ್ಥೆಗಳಲ್ಲಿ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡಿದ್ದೆ. ಆನಂತರ ಸರ್ಕಾರಿ ಸೇವೆಯಲ್ಲಿದ್ದೆ, ಸುಮಾರು 20 ವರ್ಷ ಸೇವೆ ಸಲ್ಲಿಸಿದೆ. ಆನಂತರ ಏನಾದರೂ ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕು ಹೇಳಿ ನನ್ನ ಮನಸ್ಸಿಗೆ ಬಂದ ನಂತರ ಸರ್ಕಾರಿ ಏನೋ ಸೇವೆಗೆ ನಾನು ವೀರಸ್ ಕೊಟ್ಬಿಟ್ಟು ಮತ್ತು ಇದನ್ನು ಪ್ರಾರಂಭ ಮಾಡಿದ್ದೇನೆ. ಓಕೆ, ಈ RK ಎಂಟರ್ಪ್ರೈಸಸ್ ಅನ್ನೋ ದೊಡ್ಡ ಕಂಪನಿಯನ್ನು ಕಟ್ತೀನಿ ಅನ್ನೋ ಕನಸು ನಿಮಗಿತ್ತ ಹಾಗಿದ್ರೆ? ಅಲ್ಲ, ನಮಗೆ ಪ್ರಾರಂಭದಲ್ಲಿ ಇದ್ದಿರುವಂಥ ಕನಸು ಅಂತ ಹೇಳಿದರೆ ನಾವೇನಾದರೂ ವಿ ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ ಹೇಳುವಂಥದ್ದು. ಮತ್ತು ಏನು ಜಾಸ್ತಿ ಜನಕ್ಕೆ ಕೆಲಸ ಕೊಡುವಂಥದ್ದು. ಒಂದು ಸಿಟಿ ಲಿಮಿಟಲ್ಲಿ ಒಂದು ಸೈಟಿಗೆ 50 ಲಕ್ಷ 60 ಲಕ್ಷ 1 ಕೋಟಿ ಕೊಟ್ಟು ಹೈಯರ್ ಇನ್ಕಮ್ ಗ್ರೂಪ್ ತಗೊಳ್ಳೋಕ್ಕೆ ಸಾಧ್ಯತೆ ಇದೆ. ಮತ್ತು ಲೀಜರ್ ಲೈಫ್ ನೀಡ್ಸ್, ಈಗ ಜನರಲಿ ವಿಲ್ಲಾಸ್ ಹೇಳುವಂಥದ್ದೆಲ್ಲ ಜನರಲಿ ಏನು ಹೈಯರ್ ಸೆಗ್ಮೆಂಟ್ ಅವರು ಇದು ಮಾಡುವಂಥ ಒಂದು ಇದು ಲೀಜರ್ ಲೈಫ್ ನೀಡ್ಸ್ ಅಂತ ಹೇಳಿದ್ರೆ, ಲೋವರ್ ಇನ್ಕಮ್ ಗ್ರೂಪ್ ಅವರಿಗೆ ಕೂಡ ಈ ಒಂದು ಇದನ್ನು ಆಪ್ಷನನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ನಾವು. ನಮ್ಮ 3 ಪ್ರಾಜೆಕ್ಟಲ್ಲಿ ಕೂಡ ಕೆಲ ವರ್ಗದವರಿಗೆ ಲೀಜರ್ ಲೈಫ್ ಅವರ ನೀಡ್ಸ್ ಇದ್ದರೆ ಅದನ್ನು ಕೇಟರ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ನಾವು ಅಲ್ಲಿ. ಅದರಲ್ಲಿ ನಾವು ತುಂಬ ಯಶಸ್ವಿ ಆಗಿದೆ ಅಂತ ಹೇಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ. RK ಎಂಟರ್ಪ್ರೈಸಸ್ ಇಷ್ಟು ದೊಡ್ಡ ಮಟ್ಟಿಗೆ ಬಂದು ಬೆಳೆದು ನಿಂತಿದೆ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ ಅಬ್ದುಲ್ ಖಾದರ್ ಅವರು ಯಾವ ರೀತಿ ಬೆಳೆದು ಬಂದರು, ಅವರ ಜೀವನ ಶೈಲಿ ಯಾವ ರೀತಿ ಇತ್ತು. ಅವರು ವ್ಯಾಪಾರ ವ್ಯವಹಾರ ಎಲ್ಲವನ್ನ ಮುಗಿಸಿ ಇವಾಗ RK ಎಂಟರ್ಪ್ರೈಸಸ್ನ ಡೈರೆಕ್ಟರ್ ಆಗಿದ್ದಾರೆ. ಇನ್ನು ಅವರ ಮುಂದಿನ ಯೋಜನೆಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಅಬ್ದುಲ್ ಖಾದರ್ ಅವರೇ, ನೀವು ಹೇಳ್ತಾ ಇದ್ರಿ ನೀವು ಬೆಳೆದು ಬಂದ ರೀತಿ, ಹೇಗೆ RK ಎಂಟರ್ಪ್ರೈಸಸ್ಗೆ ಬಂದ್ರಿ ಅಂತ ಹೇಳಿ, RK ಎಂಟರ್ಪ್ರೈಸಸ್ನ ಹೇಗೆ ಶುರು ಮಾಡಿದ್ರಿ, ಜೊತೆಗೆ ನಿಮ್ಮ ಬಾಲ್ಯ ಹೇಗಿತ್ತು, ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ. ನಿಮ್ಮ ಇನ್ನು RK ಎಂಟರ್ಪ್ರೈಸಸ್ನಲ್ಲಿ ಸಾಕಷ್ಟು ಪ್ಲ್ಯಾನ್ಸ್ಗಳಿದೆ, ಸಾಕಷ್ಟು ಕಡಿಮೆ ಬೆಲೆ ದರದಲ್ಲಿ ನೀವು ನಮ್ಮ ಜನಸಾಮಾನ್ಯರಿಗೆ ಸೈಟ್ಸ್ಗಳನ್ನ ಕೂಡ ಮಾಡಿದ್ದೀರಿ. ಅವರು ಕೂಡ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಇನ್ನು ನಿಮ್ಮ ಮುಂದಿನ RK ಎಂಟರ್ಪ್ರೈಸಸ್ನ ಯೋಜನೆಗಳು ಏನೇನು, ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮ್ಮಲ್ಲಿ ನಾನು ಮೊದಲೇ ಹೇಳ್ದಂಗೆ ನಮ್ಮ ಏನು RK ಎಂಟರ್ಪ್ರೈಸಸ್ ವ್ಯಾಪ್ತಿಯಲ್ಲಿ 3 ಏನು ಪ್ರಾಜೆಕ್ಟ್ ಇದೆ ನಮ್ಮದರಲ್ಲಿ. ಅದರಲ್ಲಿ ನಾವು ಇವಾಗ ಏನು ನಮ್ಮ ಕಸ್ಟಮರ್ಸಿಗೆ ಭರವಸೆ ಕೊಟ್ಟಿರ್ತೀವಿ, ಅದರಲ್ಲಿ ಕೆಲವು ಇನ್ನೂ ಅದನ್ನು ಜಾರಿ ಮಾಡುವಂಥ ಮಾಡಿಲ್ಲ, ಅದು ಮಾಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಕ್ಲಬ್ ಹೌಸು. ಅದನ್ನು ತುಂಬ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಅವರೇ ಎಶ್ಯೂರೆನ್ಸ್. ಅಲ್ಲಿ ಕ್ಲಬ್ ಹೌಸ್ ನಾವು ಈಗ ಆಲ್ರೆಡಿ ಅದರದ್ದು ಡಿಸೈನ್ ಎಲ್ಲ ರೆಡಿಯಾಗಿದೆ. ಅದು ಬೆಂಗಳೂರು ನಾರ್ತ್ ಕಡೆ ಯಾವುದೇ ಆ ಥರದ ಕ್ಲಬ್ ಹೌಸು ಇಲ್ಲದೇ ಇರೋ ಥರ ನಾವು ಕ್ಲಬ್ ಹೌಸ್ ಡಿಸೈನ್ ಎಲ್ಲ ರೆಡಿ ಮಾಡಿದ್ದೇವೆ. ತುಂಬ ಅದ್ಭುತವಾಗಿ ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಅದೊಂದು.
ಮತ್ತು ಅದೇ ರೀತಿ ನಮ್ಮ ರೈನ್ಬೋ ರೆಸಿಡೆನ್ಸ್ ಅಂತ ಪ್ರಾಜೆಕ್ಟ್ ಇದೆ, ಕ್ಯಾಲಿಫೋರ್ನಿಯಾ ಹಾಲಿಡೇ ವಿಲೇಜ್ ಅಂತ ಇದೆ. ಅಲ್ಲಿ ಕೂಡ ಬರೋ ದಿನಗಳಲ್ಲಿ ಕ್ಲಬ್ ಹೌಸ್ಗಳು ಮತ್ತು ಅದರ್ ರಿಕ್ರಿಯೇಷನಲ್ ಫೆಸಿಲಿಟೀಸ್ ಏನಿದೆ ಹೇಳ್ತೀವಿ ಅದನ್ನು ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ ಕಸ್ಟಮರಿಗೆ. ಇಲ್ಲಿ ಈ ಲೀಜರ್ ಲೈಫ್ ನೀಡ್ಸ್ ಏನಿದೆ ಇದನ್ನು ಅದಕ್ಕೆ ಲೀಜರ್ ಲೈಫಿಗೆ ಬೇಕಾದಂಥ ಇನ್ನೂ ಅನೇಕ ಏನು ಫೆಸಿಲಿಟೀಸ್ ಅದು ಕೂಡ ನಾವು ಒದಗಿಸ್ಕೊಡೋಕ್ಕೆ ಮಾಡ್ತಾಯಿದ್ದೇವೆ. ಪ್ರಾರಂಭದಲ್ಲಿ ನಾವು ಮಾಡಿರುವಂಥದ್ದು 50-80 50-80 ಸೈಟ್, 4,000 ಸ್ಕ್ವೇರ್ ಫೀಟ್ ಇರುವಂಥ ಸೈಟು. ಈಗಿನ ದಿನಗಳಲ್ಲಿ ನಾವು ಮಾಡೋದು ಜಾಸ್ತಿ ಮಾಡ್ತಾ ಇರುವಂಥ 30-40 ಮತ್ತು 40-60 ಅಂದರೆ 2,500 ಮತ್ತು 2,400 ಸ್ಕ್ವೇರ್ ಫೀಟ್ ಸೈಟ್ಗಳು. ಸೊ ಇದಕ್ಕೆ ಬೇಡಿಕೆಗಳು ಮಾರ್ಕೆಟಲ್ಲಿ ಜಾಸ್ತಿ ಇದೆ ಮತ್ತು ಜಾಸ್ತಿ ಜನ ಇದನ್ನು ಅವರ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಚಿಕ್ಕ ಸೈಟ್ ಆಗಿರೋದ್ರಿಂದ. ಓಕೆ, ನೀವು ಈ ಚಿಕ್ಕ ಸೈಟ್ ಆಗಿರೋದ್ರಿಂದ ಪರ್ಚೇಸ್ ಮಾಡುವಂಥ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರಿ. ಇನ್ನು ಫಸ್ಟ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಹೇಗಿರುತ್ತೆ, ಯಾವೆಲ್ಲ ರೀತಿ ಇನ್ವೆಸ್ಟ್ ಮಾಡಬೇಕು, ಇನ್ನು ಸಾಕಷ್ಟು ಜನರಿಗೆ ಈ ರೀತಿ ಎಂಟರ್ಪ್ರೈಸಸ್ಗಳು ಜೊತೆಗೆ ಡೆವಲಪರ್ಸ್ಗಳು ಮೋಸ ಮಾಡಿದ್ದಾರೆ ಅನ್ನೋ ಭಯ ಕೂಡ ಸಾಕಷ್ಟು ಜನರಲ್ಲಿ ಕಾಡ್ತಾ ಇರುತ್ತೆ. ಅಂತಹ ಜನರಿಗೆ ನೀವು ಯಾವ ರೀತಿ ನಂಬಿಸಿ ಜೊತೆಗೆ ಆ ಸೈಟನ್ನು ಕೊಂಡ್ಕೊಳ್ಳಿ, ಇಷ್ಟು ಕಡಿಮೆ ಬೆಲೆಯಲ್ಲಿದೆ ಅನ್ನೋದಕ್ಕೆ ನಂಬಿಕೆ ಬರೋ ಹಾಗೆ ನಮ್ಮ ಜನಸಾಮಾನ್ಯರಿಗೆ ಯಾವ ರೀತಿ ಹೇಳ್ತೀರಾ ನೀವು? ನಮ್ಮದು ಇಲ್ಲಿ ನಾವು ನಂಬಿಕೆ ಬರೋ ಥರ ನಾವು ಹೇಳುವಂಥ ಅವಶ್ಯಕತೆನೇ ಬರ್ತಾ ಇಲ್ಲ. ಯಾಕಂದರೆ ನಾವು ಆಲ್ರೆಡಿ 1,500ಕ್ಕಿಂತ ಹೆಚ್ಚು ಸೈಟ್ಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಿ ಮತ್ತು ನಾವು ಏನು ನಮ್ಮ ಕಸ್ಟಮರ್ಗೆ ಭರವಸೆ ಕೊಟ್ಟಿರ್ತೀವಿ ಅದರಲ್ಲಿ ಆಲ್ಮೋಸ್ಟ್ ಒಂದು 75% ನಮ್ಮ ಭರವಸೆಯನ್ನು ಈಡೇರಿಸಿದ್ದೇವೆ ಕೂಡ. ನಮ್ಮ ಸ್ಯಾಟಿಸ್ಫೈಡ್ ಕಸ್ಟಮರ್ ಏನಿದ್ದಾರೆ ಅವರೇ ನಮ್ಮ ಪರವಾಗಿ ನಮ್ಮ ಇದರಲ್ಲಿ ಮಾರ್ಕೆಟಲ್ಲಿ ಮಾತಾಡ್ತಾ ಇದ್ದಾರೆ. ನಮಗೆ ಇವಾಗ ನಮ್ಮಲ್ಲಿ ಸೈಟ್ ಏನು ಹೊಸದಾಗಿ ತೊಗೊಳಕ್ಕೆ ಬರ್ತಾ ಇದ್ದಾರೆ, ಅದರಲ್ಲಿ ಜಾಸ್ತಿ ಜನ ಪ್ರೆಸೆಂಟ್ ಕಸ್ಟಮರ್ ಇದ್ದಾರೆ ಅವ್ರ ಕಡೆಯಿಂದ ರೆಫರೆನ್ಸ್ ಮುಖಾಂತರ ಬಂದವರೇ ಜಾಸ್ತಿ ಜನ ಇದ್ದಾರೆ. ಸೊ ಅದಕ್ಕಾಗಿ ನಾವು ನಮ್ಮ ಸಾಧನೆ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಕಸ್ಟಮರೇ ಹೇಳ್ಕೊಳ್ತಾ ಇದ್ದಾರೆ. ಓಕೆ, ಇನ್ನು ಯಾವೆಲ್ಲ ರೀತಿ ಫೆಸಿಲಿಟೀಸನ್ನು ನಿಮ್ಮ RK ಎಂಟರ್ಪ್ರೈಸಸ್ಸಿಂದ ಈ ಸೈಟನ್ನು ಪರ್ಚೇಸ್ ಮಾಡಿದವ್ರಿಗೆ ಕೊಡ್ತಾ ಇದ್ದೀರಾ? ನಮ್ಮಲ್ಲಿ ಮುಖ್ಯವಾಗಿ ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು ಬರುತ್ತೆ. ಅದಲ್ಲದೆ ಇನ್ನು ಲೀಜರ್ ಲೈಫ್ಗೆ ಏನೆಲ್ಲ ಬೇಕಾಗುವಂಥದ್ದು ಔಟ್ಡೋರ್ ಗೇಮ್ಸು, ಇಂಡೋರ್ ಗೇಮ್ಸ್ ಬರುತ್ತೆ. ಮತ್ತು ನಮ್ಮ ಕ್ಯಾಲಿಫೋರ್ನಿಯಾ ಕೌಂಟಿಯಲ್ಲಿ ಗಾಲ್ಫ್ ಕೋರ್ಟ್ ಕೂಡ ನಾವು ಮಾಡ್ತಾಯಿದ್ವಿ. ಅದನ್ನು ಈ ರೀತಿ ಲೀಜರ್ ಲೈಫ್ಗೆ ಏನೆಲ್ಲ ಬೇಕೋ ಎಲ್ಲ ಅದನ್ನು ನಾವು ಫೆಸಿಲಿಟೀಸನ್ನು ಕೊಡ್ತಾಯಿದ್ದೀವಿ. ಆ ಫೆಸಿಲಿಟೀಸ್ ತೊಗೊಂಡಿರುವಂತಹ ನಿಮ್ಮ ಕಸ್ಟಮರ್ಸ್ ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ? ನಿಮಗೆ ಆ ಅನುಭವ ನಿಮಗೆ ಯಾವ ರೀತಿ ಆಗಿದೆ? ನಾವು ಆ್ಯಕ್ಚುಲಿ ನಮಗೆ ಇಲ್ಲಿ ಸಂತೋಷದ ವಿಷಯ ಏನಂತ ಹೇಳಿದ್ರೆ, ನಮ್ಮಲ್ಲಿ ಸೈಟ್ ತೊಗೊಂಡವರು ನಮ್ಮ ಏನು ಪ್ರಾಜೆಕ್ಟಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ನೋಡಿ ಬಂದು ಅವರು ಅದನ್ನ ಬಗ್ಗೆ ದೇ ಆರ್ ಶೋಯಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದೇ ನಮಗೆ ತುಂಬ ಸಂತೃಪ್ತಿ ಕೊಡ್ತಾಯಿದೆ. ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಏನೋ ಬಂದಾದ ನಮ್ಮ ಅಭಿವೃದ್ಧಿ ನಮ್ಮ ಪ್ರಾಜೆಕ್ಟಲ್ಲಿರೋ ಅಭಿವೃದ್ಧಿನ ನೋಡಿಬಿಟ್ಟು ಬಂದುಬಿಟ್ಟು ಇದು ಖುಷಿ ಪಡ್ತಾರಲ್ಲ, ಅದು ತುಂಬ ನಮಗೆ ಖುಷಿ ಕೊಡ್ತಾಯಿದೆ. ಮತ್ತು ಫರ್ದರ್ ಇನ್ನು ಮುಂದಕ್ಕೆ ಜಾಸ್ತಿ ಅಭಿವೃದ್ಧಿ ಪಡಿಸೋದಕ್ಕೆ ನಮಗೆ ಅದು ಪ್ರೇರಣೆಯಾಗಿ ಕೆಲಸ ಮಾಡ್ತಾಯಿದೆ. ಒಟ್ಟಿನಲ್ಲಿ ದೊಡ್ಡ ಪ್ರೇರಣೆ ಅಂದರೆ ನಿಮಗೆ ಕಸ್ಟಮರ್ಸೇ ನಿಮ್ಮ ದೊಡ್ಡ ಪ್ರೇರಣೆ. ಒಂದು ನಿಮ್ಮ ಪ್ಲಾನ್ಸ್, ಇನ್ವೆಸ್ಟ್ಮೆಂಟ್ ಕೂಡ ಒಂದು ಆಧಾರ ಅದಕ್ಕೆ. ಇನ್ನು ಮುಂದೆ ನಿಮ್ಮ RK ಎಂಟರ್ಪ್ರೈಸಸ್ನಲ್ಲಿ ಸಾಕಷ್ಟು ಜನ ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿದ್ದಾರೆ, ಜೊತೆಗೆ ಇನ್ನಷ್ಟು ಜನ ಸೈಟ್ಸ್ಗಳನ್ನ ಪರ್ಚೇಸ್ ಮಾಡಿ ಅವರು ಕೂಡ ಒಂದು ಜೀವನಕ್ಕೆ ದಾರಿ ಅನ್ನೋದನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅಂತ? ಇವಾಗ ಇನ್ವೆಸ್ಟ್ ಮಾಡಿದವರು ಯಾರು ಈಗ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಅದರ ರಿಟರ್ನ್ಸನ್ನು ಜಾಸ್ತಿ ನಿರೀಕ್ಷೆ ಮಾಡ್ಬೋದು. ಈ ಪ್ರಾಜೆಕ್ಟ್ ಇರುವ ಅಕ್ಕಪಕ್ಕದಲ್ಲಿ ತುಂಬ ಡೆವಲಪ್ಮೆಂಟ್ಗಳು ಇದೆ, ಆಲ್ರೆಡಿ ಇರುವಂಥದ್ದಿದೆ ಮತ್ತು ಇನ್ನು ಬರುವಂಥದ್ದು ಕೂಡ ತುಂಬ ಇದೆ. ಈಗ ನಮ್ಮದು ನಂದಿ ಹಿಲ್ಸು ನಮ್ಮ ಪ್ರಾಜೆಕ್ಟ್ ರೂಟಲ್ಲಿರುವಂಥದ್ದು, ಅದು ತುಂಬ ಪ್ರಸಿದ್ಧಿಯಾದಂಥ ಪ್ರವಾಸಿ ಧಾಮ. ಅದು ಬಿಟ್ಟು ಚಿಕ್ಕಬಳ್ಳಾಪುರ ನಿಮ್ಗೆ ಗೊತ್ತಿರ್ಬೋದು, ವಿಶ್ವೇಶ್ವರಯ್ಯವರ ಜನ್ಮ ಸ್ಥಳ. ಸೊ ಅಲ್ಲಿ ಅವರ ಹೆಸರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಬಂದಿದೆ ಆಲ್ರೆಡಿ. ಇನ್ನು ಚಿಕ್ಕಬಳ್ಳಾಪುರ ಸಿಟಿ ಲಿಮಿಟಲ್ಲಿ ಬೊಟಾನಿಕಲ್ ಗಾರ್ಡನ್ ಅಂತ ಬರುವಂಥ ಒಂದು ಯೋಜನೆ ಇದೆ. ಮತ್ತು ಅದೇ ರಸ್ತೆಯಲ್ಲಿ ಮುಂದಕ್ಕೆ ಹೋದರೆ MS ರಾಮಯ್ಯ ಗ್ರೂಪ್ ಅವ್ರದ್ದು ಮೆಡಿಕಲ್ ಕಾಲೇಜು ಕೂಡ ಯೋಜನೆ ಇದೆ. ಮತ್ತು ಬಾಗೇಪಲ್ಲಿ ಸಮೀಪ ಸ್ಪೇಸ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಅನೌನ್ಸ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟು 800 ಎಕರೆ KDB ಅವರು ಲ್ಯಾಂಡ್ ಕೂಡ ಎಕ್ವೈರ್ ಮಾಡಿದ್ದಾರೆ. ಮತ್ತು ಮುಂದಕ್ಕೆ ಕರ್ನಾಟಕ ಬಾರ್ಡ್ರಿಗೆ ಅಟ್ಯಾಚ್ ಆಗಿ ಆಂಧ್ರದಲ್ಲಿ ಲಾಸಾ ಅಂತ ಒಂದು ಪ್ರಾಜೆಕ್ಟ್ ಇದೆ, ಅದು ಕೂಡ ನಮ್ಮ ಪ್ರಾಜೆಕ್ಟಿಗೆ ತುಂಬ ಹತ್ತಿರ ಇದೆ. ಈಗ ದೇವನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಸ್ಮಾರ್ಟ್ ಸಿಟಿಯನ್ನು ಕೂಡ ಆಲ್ರೆಡಿ ಅನೌನ್ಸ್ ಮಾಡಿರ್ತಾರೆ. ಅದು ಕೂಡ ನಮ್ಮ ಏನು ಪ್ರಾಜೆಕ್ಟಿಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇದೆ. ಅದಲ್ಲದೆ ದೇವನಹಳ್ಳಿ ಅಕ್ಕಪಕ್ಕದಲ್ಲಿ ITIR ಅಂತ ಒಂದು ಏನು ಡೆವಲಪ್ಮೆಂಟ್ ಆಗ್ತಾಯಿದೆ. ಮತ್ತು ಅದಕ್ಕೆ ಮುಂದಕ್ಕೆ ಹೋದರೆ ಇನ್ನೂ ಅನೇಕ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಬರ್ತಾಯಿದೆ. ನಮ್ಮ ಪ್ರಾಜೆಕ್ಟಲ್ಲಿಗೆ ಸದ್ಯಕ್ಕೆ ನಾವು ಮಾಡ್ತಾ ಇರುವಂಥದ್ದು ಸೈಟ್ಸ್ಗಳು ಮಾತ್ರ. ಇನ್ನು ಮುಂದಕ್ಕೆ ಕ್ಲಬ್ ಹೌಸ್ ನಮ್ಮದು ಕಂಪ್ಲೀಟ್ ಆದ ನಂತರ ಸುಮಾರು ಒಂದು ವರ್ಷದ ನಂತರ ನಾವು ವಿಲ್ಲಾಸ್ ಕೂಡ ಮಾಡುವಂಥ ಯೋಜನೆ ಇದೆ. ಸುಮಾರು ಫಸ್ಟ್ ಸ್ಟೇಜಲ್ಲಿ
600 ಬಿಲ್ಲ ಮಾಡುವಂಥ ಒಂದು ನಮ್ಮ ಯೋಜನೆ ಕೂಡ ನಾವು ಹಾಕ್ಕೊಂಡಿದ್ದೇವೆ. ನಮ್ಮ ಬ್ರ್ಯಾಂಚು ಇಲ್ಲಿ ಏನು ಹೆಬ್ಬಾಳದಲ್ಲಿ ಈಗ ಮೇನ್ ಹೆಡ್ ಆಫೀಸ್ ಇದೆ ನಮ್ಮದು. ಇದರ ಪಕ್ಕದ ಇನ್ನೊಂದು ಕೂಡ ಆಫೀಸ್ ಇದೆ. 2 ಕಚೇರಿ ಮುಖಾಂತರ ನಾವು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೇವೆ. ಇದಲ್ಲದೆ ದೇಶದ ಎಲ್ಲ ಕಡೆ ನಮ್ಮದು ಚಾನೆಲ್ ಪಾರ್ಟ್ನರ್ಸ್ ಇದ್ದಾರೆ. ಮುಖ್ಯವಾಗಿ ದೆಹಲಿ, ಮುಂಬೈ, ಕಲ್ಕತ್ತಾ ಮತ್ತು ವಿದೇಶದಲ್ಲಿ ಕೂಡ ದುಬೈಯಲ್ಲಿ ಕೂಡ ನಮ್ಮ ಚಾನೆಲ್ ಪಾರ್ಟ್ನರ್ಸ್ ನಮ್ಮ ಮಾರ್ಕೆಟಿಂಗ್ ಏನೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಆದಷ್ಟು ಆರ್ ಕೆ ಎಂಟರ್ಪ್ರೈಸಸ್ ಹೇಗೆ ಬರಬೇಕು, ಮುಂದಿನ ಪೀಳಿಗೆಯಲ್ಲೂ ಕೂಡ ಆರ್ ಕೆ ಎಂಟರ್ಪ್ರೈಸಸ್ನ ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ನಿಮ್ಮ ಮುಂದಿನ ಪ್ಲ್ಯಾನ್ಸ್ಗಳೇನು, ಹಾಗೆ ಈಗ ಆರ್ ಕೆ ಎಂಟರ್ಪ್ರೈಸಸ್ ಬೆಳೆದು ಬಂದ ರೀತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಿಮ್ಮ ಸಾಧನೆಯ ಹಾದಿಯಲ್ಲಿ ಆರ್ ಕೆ ಎಂಟರ್ಪ್ರೈಸಸ್ ಹೇಗೆ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು ಸರ್. ಹಾಗೆ ಜೊತೆಗೆ ಆಲ್ ದ ಬೆಸ್ಟ್ ಅಬ್ದುಲ್ ಖಾದರ್ ಅವರೇ ನಿಮಗೆ. ಇದು ಇವತ್ತಿನ ಸಾಧಕರು ಕಾರ್ಯಕ್ರಮದ ವಿಶೇಷ. ಮುಂದಿನ ಸಂಚಿಕೆಯ ಸಾಧಕರಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.